ಗೈಸ್ ಒಂದೊಂದು ಮೂಮೆಂಟಲ್ಲಿ ನಿಮ್ಗೆ ಅನಿಸುತ್ತೆ ಯೂಟ್ಯೂಬನ್ನು ನಾವು ಮಾಡೋದು ಬೇಡ, ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನೇ ಹಾಕೋದು ಬೇಡ ಅಂತ. ಆ್ಯಂಡ್ ನನಗೂ ಕೂಡ ಎಷ್ಟೊಂದು ಸಲ ಅನಿಸಿದೆ, ಯಾಕೆ ನಾವು ರಿಸ್ಕ್ ತೊಗೋಬೇಕು, ಯಾಕೆ ಇದು ಮಾಡಬೇಕು ಅದು ಇದು ಅಂತ. ಆಮೇಲೆ ಕೆಲವೊಂದೊಂದು ಸಲ ಯಾಕೆ ಇವೆಲ್ಲ ಅನ್ನಿಸ್ತವೆ ಅಂತಂದರೆ, ಸೊ ನಿಮಗೆ ಅನ್ಕೊಂಡಂಗೆ ವ್ಯೂಸ್ ಬರೋಲ್ಲ, ನೀವು ಅಂದ್ಕೊಂಡಂಗೆ ವೀಡಿಯೋಸ್ಗಳು ಮಾಡ್ತಾಯಿದ್ರು ಕೂಡ ರೀಚ್ ಎಲ್ಲೂ ಕೂಡ ಆಗ್ತಾಯಿಲ್ಲ ಅಂತಂದರೆ, ಸಪೋರ್ಟ್ ಸಿಗ್ತಾಯಿಲ್ಲ ಅಂತಂದರೆ ನಿಮ್ಗೆ ಆಟೋಮೆಟಿಕಲಿ ಅನಿಸುತ್ತೆ. ಸೊ ಈಗ ನೀವು ನನ್ನ ನೋಡಿರೋ ಪ್ರಕಾರ, ಸೊ ರೀಸೆಂಟ್ಲಿ ನಾನು ಒಂದು 3 to 4 ಡೇಸಿಂದ ನಾನು ಯಾವುದೇ ಒಂದು ವೀಡಿಯೋ ಹಾಕಿಲ್ಲ, ಆಯಿತಾ. ಸೊ ಆಫ್ಟರ್ 4 ಡೇಸ್ ಆದಮೇಲೆ ಈ ವಿಡಿಯೋ ಆಗ್ತಾ ಇರೋದು, 5ನೇ ದಿನಕ್ಕೆ ವೀಡಿಯೋ ಹಾಕ್ತಾಯಿದ್ದೀನಿ. ಸೊ ನಿಮಗೂ ಅನಿಸಿರುತ್ತೆ, ಯಾಕೋ ಲಕ್ಕಿ ಬ್ರೋ ಏನೋ ಸ್ವಲ್ಪ ಬೇಜಾರಾಗಿರ್ಬೋದು, ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಕ್ಕೆ ಮನಸ್ಸಾಗ್ತಲ್ವೇನೋ ಅವ್ರಿಗೂ ಕೂಡ, ಅವ್ರಿಗೆ ಸಪೋರ್ಟ್ ಸಿಗ್ತಾಯಿಲ್ವೇನೋ, ಅದಕ್ಕೆ ಸ್ಟಾಪ್ ಮಾಡಿರ್ಬೋದು ಅಂತ. ಸೊ ಖಂಡಿತವಾಗ್ಲೂ ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಸೊ ಇವಾಗ ನಾನು ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಗೊತ್ತು ನೀವೆಲ್ಲರೂ ಕೂಡ ಹಿಂಗೆ ಅಂದ್ಕೊಂಡಿರ್ತೀರ, ಇಮ್ಯಾಜಿನೇಷನ್ನು ಕೂಡ ಮಾಡಿರ್ತೀರ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ಬೇಡ ಅಂತಲೂ ಕೂಡ. ಸೊ ನಾನು ನಿಮಗೆ ಇವಾಗ ಒಂದೇ ಒಂದು ಮಾತು ಹೇಳೋದು ನಾನು ನೋಡಿ, ತುಂಬ ಸಿಂಪಲ್ಲು. ಈಗ ನೀವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ, ನಿಮ್ಮ ಥರನೇ ಇನ್ನೊಬ್ಬರು ಕೂಡ ಅವರು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತಾರೆ, ಆಯಿತಾ. ಈಗ ನೀವು ಮಾಡ್ತಾ ಇರೋ ಕ್ಯಾಟಗರಿನೇ ಅವರು ಕೂಡ ಮಾಡ್ತಾ ಇರ್ತಾರೆ. ನನ್ನ ಕಡೆ ಎಕ್ಸಾಂಪಲ್ ಇವಾಗ ತಗೊಳ್ಳೋಣ. ಈಗ ನಾನು ಯೂಟ್ಯೂಬ್ ಬಗ್ಗೆ ಮಾಡ್ತಾ ಅನ್ಕೊಳ್ಳಿ ಅಂತ ಅನ್ಕೊಳ್ಳಿ ಗೈಸ್. ಈಗ ಇನ್ನೊಬ್ಬರು ಕೂಡ ಯೂಟ್ಯೂಬ್ ಬಗ್ಗೆನೇ ಮಾಡ್ತಾ ಇರ್ತಾರೆ. ಸೊ ನೀವು ಅವರು ಇಬ್ಬರು ಕೂಡ ಯೂಟ್ಯೂಬ್ ಬಗ್ಗೆನೇ ಮಾಡ್ತಾ ಇರ್ತೀರಾ. ಸೊ ನೀವು ಇದ್ದಕ್ಕಿದ್ದಂಗೆ ಸ್ಟಾಪ್ ಮಾಡಿಬಿಡ್ತೀರಾ. ಸ್ಟಾಪ್ ಮಾಡಿದಾಗ ಏನಾಗುತ್ತೆ ಹೇಳಿ, ಆಪೋಸಿಟ್ ಇರೋರಿಗೆ ಅವ್ರೇನಾದರೂ ವೆಲ್ ವಿಷರ್ ಆಗಿದ್ರೆ, ನಿಮ್ಗೆ ಒಳ್ಳೇದನ್ನು ಬಯಸ್ತಾರೆ ಅಂತಂದರೆ, ಯಾಕೆ ಅವರು ಸ್ಟಾಪ್ ಮಾಡಿಬಿಟ್ರು ಪಾಪ ಅಂತ ಅನಿಸುತ್ತೆ, ಆಯಿತಾ. ಅವ್ರೇನಾದರೂ ವೆಲ್ ವಿಷರ್ ಆಗಿಲ್ಲ ಅಂತಂದರೆ ಹೆಂಗೆ ಅನ್ಸುತ್ತೆ ಗೊತ್ತಾ, ನಮ್ಮ ಮಗ ನಿಲ್ಲಿಸಿದ್ದೇ ಒಳ್ಳೇದಾಯಿತು ಅಂತಲೇ ಅನಿಸೋದು, ಆಯಿತಾ. ಸೊ ಹಾಗಾಗಿ ನಿಮ್ಮೆಲ್ರಿಗೂ ಕೂಡ ಒಂದು ನೆನಪಿರಲಿ, ಸೊ ನೀವು ಏನೇ ಒಂದು ವೀಡಿಯೋಗಳು ಮಾಡ್ತಾಯಿದ್ರು ಕೂಡ ಅದಕ್ಕೆ ಕಾಂಪಿಟೇಷನ್ ನಿಮಗೆ ಗೊತ್ತಿಲ್ಲ, ಅವರವರೇ ಇಟ್ಕೊಬಿಟ್ಟಿರ್ತಾರೆ ಕಾಂಪಿಟೇಷನ್ನು. ನನ್ನ ಮಗ ಹೆಂಗಾರು ಮಾಡಿ ವೀಡಿಯೋ ಮಾಡೋದನ್ನು ಸ್ಟಾಪ್ ಮಾಡಿಸ್ಬೇಕಲ್ಲ, ಅವ್ನ ಕೈಲಿ ವೀಡಿಯೋ ಮಾಡೋದು, ಅವ್ನೇನಾದ್ರು ವೀಡಿಯೋ ಮಾಡೋದನ್ನ ನಿಲ್ಲಿಸ್ಬಿಟ್ರೆ ನಂಗೆ ಖುಷಿ ಆಗುತ್ತೆ ಅಂತ. ಈಗ ನೋಡಿ, ಈಗ ನಾನು ವೀಡಿಯೋ ಈಗ ಮಾಡಲ್ಲ ಅಂತ ನಾನು ಅನೌನ್ಸ್ಮೆಂಟ್ ಮಾಡಿದ್ರೆ ಕೆಲವ್ರಿಗೆ ಅದು ಕೂಡ ಖುಷಿ ಕೊಡುತ್ತೆ. ಆ ಥರ ಜನಗಳು ಕೂಡ ಇದ್ದಾರೆ ಸಿಕ್ಕಾಬಟ್ಟೆ, ಆಯಿತಾ. ಸೊ ಹಾಗಾಗಿ ನಿಮಗೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ನಾನು ವೀಡಿಯೋ ಮಾಡದೇ ಇರೋ ಕಾರಣ ನಾನು ಲೈವಲ್ಲೂ ಬಂದು ಹೇಳಿದ್ದೆ, ನಂದು ಮೆಮೊರಿ ಕಾರ್ಡ್ ಹೋಗ್ಬಿಟ್ಟಿತ್ತು, ಇವತ್ತು ಮೆಮೊರಿ ಕಾರ್ಡ್ ತರಿಸಿದ್ದೀನಿ, ಇವತ್ತು ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಮೆಮೊರಿ ಕಾರ್ಡ್ ಇಲ್ಲದೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡಿಲ್ಲ ಅಷ್ಟೇ. ಅದು ಬಿಟ್ಟರೆ ನನಗೆ ಯೂಟ್ಯೂಬ್ ಮಾಡೋದಕ್ಕೆ ಸ್ಟಾಪು ಮನಸ್ಸು ಗಿಂಟೋಯ್ತು ಬಿಟ್ಬಿಟ್ಟೆ, ಸ್ಟಾಪ್ ಮಾಡಿಬಿಡ್ತೀನಿ, ನಿಲ್ಲಿಸ್ಬಿಡ್ತೀನಿ, ಇನ್ನು ಮುಂದೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡಲ್ಲ, ಅವೆಲ್ಲ ಸೀನೆಲ್ಲ ಇಲ್ಲ ನನ್ನ ಹತ್ರ, ಆಯಿತಾ. ನಾನು ಹೇಳ್ತಾ ಇದ್ದೀನಿ ಕೇಳಿ, ನಾಳೆಯಿಂದ ನನಗೆ ಒಂದೇ ವ್ಯೂಸ್ ಬಂದರೂ ಕೂಡ ಲಕ್ಕಿ ಲಿಕೇಶ್ ಯಶು ಅದೇ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತೀನಿ, ಆಯಿತಾ. ಹಿಂಗೆ ವೀಡಿಯೋಗಳು ಮಾಡ್ತದೆ ಅದೇ ಥರನೇ ನಾನು ಮಾಡೋದು. ಸೊ ಹಾಗಾಗಿ ಯೂಟ್ಯೂಬಲ್ಲಿ ನಿಮಗೂ ಕೂಡ ಯೂಟ್ಯೂಬರ್ಸ್ಗಳಿಗೆ ಅನ್ನಿಸ್ತಾ ಇರುತ್ತೆ. ಸೊ ಯಾವತ್ತೂ ಕೂಡ ಆ ಥರ ಅನ್ನಿಸ್ದಾಗ ಅದನ್ನು ನೀವು ಮಾಡೋದಕ್ಕೆ ಹೋಗಬೇಡಿ, ಆಯಿತಾ. ಅದನ್ನು ಫಾಲೋ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂತಂದರೆ, ಸೊ ನೀವು ಅದನ್ನು ಫಾಲೋ ಮಾಡೋದು ಅಂತಂದರೆ, ಸೊ ನಿಮ್ಮ ಲೈಫ್ ಏನೂ ಕೂಡ ಇದಾಗಲ್ಲ. ಸೊ ನೀವು ಎದುರಿಸ್ಬೇಕು ಅದನ್ನ, ಇದಾಗಿ ತಗೋಬೇಕು, ಒಂದು ಸ್ವಲ್ಪ ಏನಂತಾರೆ ಜೋಶಲ್ಲಿ ತಗೊಂಡು ಸೊ ಮುಂದುವರಿಸಿ ಯೂಟ್ಯೂಬನ್ನು, ಆಯಿತಾ. ಸೊ ಹಾಗಾಗಿ ನಾನು ನಿಮಗೆ ಹೇಳುವಂಥದ್ದು, ಯೂಟ್ಯೂಬಲ್ಲಿ ವೀಡಿಯೋಗಳು ಮಾಡೋಕ್ಕೆ ಮನ್ಸು ಆಗ್ತಾಯಿಲ್ಲ ಅಂತಂದರೆ ಆದಷ್ಟು ಮನ್ಸು ಮಾಡ್ಕೊಂಡು ಮಾಡೋದಕ್ಕೆ ಪ್ರಯತ್ನ ಪಡಿ. ಎಷ್ಟೊಂದು ಜನ ನಿಮ್ಮಂಗೆ ಎಷ್ಟೊಂದು ಜನ ಚಾನಲ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಕೂಡ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ಸೊ ನಿಮ್ಮ ಅನಿಸಿಕೆಯನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಮಾಡೋದಿಲ್ಲ ಅಂತ ಹಾಕಿದ್ದೆ, ಕೆಲವರು ಖುಷಿ ಕೊಡಲಿ ಅಂತ. ಹಂಗೆಲ್ಲ ಮಾಡೋಕ್ಕದ್ದ ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಮೋಟಿವೇಶನ್ ಕೊಟ್ಟು ತುಂಬ ದಿನ ಆಗ್ಬಿಟ್ಟಿತ್ತು, ಇವತ್ತು ಈ ವಿಡಿಯೋದ ಮುಖಾಂತರ ಒಂದು ಮೋಟಿವೇಶನ್ ಕೊಟ್ಟಂಗಾಯಿತು, ಖುಷಿ ಆಯಿತು. ನಾನು ಅವಾಗ ವಾರಕ್ಕೊಂದ್ಸಲ ಈ ಥರ ಕೊಟ್ಟರೆ ನನಗೊಂಥರ ಜೋಶ್ ಬರ್ತಾ ಇರ್ತದೆ ವೀಡಿಯೋ ಮಾಡೋಕ್ಕೆ, ಅದಕ್ಕೋಸ್ಕರ. ಸೊ ಸಿಗೋಣ ಗೈಸ್, ಲವ್ ಯು ಆಲ್, ಬಾಯ್.